ನನ್ನ ಪ್ರೀತಿಯ ಭೋಜನ ಪ್ರಿಯರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ದಪಾಟಿ ರೊಟ್ಟಿ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ದಪಾಟಿ ರೊಟ್ಟಿಯನ್ನು ಶ್ರೀಮಂತ ಕಾರ್ಯ ಮತ್ತು ಮದುಮಗಳನ್ನ ಗಂಡನ ಮನೆಗೆ ಕಳಿಸುವಾಗ, ಬೀಗರ ಊಟಕ್ಕೆ, ಮಕ್ಕಳ ನಾಮಕರಣಕ್ಕೆ, ಮನೆಯೊಳಗೆ ಯಾವುದೇ ವಿಶೇಷವಾದಂಥ ಫಂಕ್ಷನ್ ಇರಲಿ ತಪ್ಪದೆ ಈ ದಪಾಟಿ ರೊಟ್ಟಿಯನ್ನು ಮಾಡೇ ಮಾಡ್ತಾರೆ. ಯಾರಿಗೆಲ್ಲ ಈ ದಪಾಟಿ ರೊಟ್ಟಿ ಅಂದ್ರೆ ಗೊತ್ತಿಲ್ಲಲ್ಲ ಅಂಥವರು ಒಂದ್ಸಲ ಈ ರೆಸಿಪಿ ನೋಡಿ ನೀವು ಟ್ರೈ ಮಾಡಲೇಬೇಕ್ರಿ. ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ. ನೀವು ನಾನ್ ವೆಜ್ ತಿನ್ನೋರಾದ್ರಿ ಅಂದ್ರೆ ಮಟನ್, ಚಿಕನ್, ಫಿಶ್ ಏನು ನಾನ್ ವೆಜ್ ಮಾಡ್ತಿರಲ್ಲ, ಎಗ್ ಕರಿ ಈ ಥರದ್ದೆಲ್ಲ ನೀವು ಮಾಡಿಕೊಂಡು ಈ ದಪಾಟಿ ರೊಟ್ಟಿಯನ್ನು ತಿನ್ಬೋದ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ. ಇನ್ನು ಯಾರೆಲ್ಲ ನಾನ್ ವೆಜ್ ತಿನ್ನಂಗಿಲ್ಲಲ್ಲ ಅವರು ಗಟ್ಟಿ ಬೇಳೆ ಮಾಡಿಕೊಂಡು ದಪಾಟಿ ರೊಟ್ಟಿ ಮಾಡ್ಕೊಂಡು ತಿಂದ್ರಿ ಅಂದ್ರೆ ನೀವು ವರ್ಷ ಪೂರ್ತಿ ಈ ಟೇಸ್ಟನ್ನು ಮರೆಯೋ ಹಾಗೆ ಇಲ್ಲ ನೋಡ್ರಿ, ಅಷ್ಟೊಂದು ಒಳ್ಳೆ ಟೇಸ್ಟ್ ಐತಿ. ಈಗ ನಾವು ಏನು ಮಾಡ್ತೇವ್ರಿ, ನಮ್ಗೆ ದಪಾಟಿ ರೊಟ್ಟಿ ತಿನ್ನಂಗೆ ಆಯಿತು ಅಂತಂದ್ರೆ ನಾವು ಹೋಟೆಲ್ನಿಂದ ತೊಗೊಂಡು ಬಂದುಬಿಡ್ತೇವೆ. ಹೋಟೆಲ್ನಲ್ಲಿ ನಾವು ಮನೆಯೊಳಗೆ ಯಾವ ರೀತಿ ಮಾಡ್ತೇವಲ್ಲ ದಪಾಟಿ ರೊಟ್ಟಿನ ಅಷ್ಟೊಂದು ಸ್ಪೆಷಲ್ಲಾಗಿ ದಪಾಟಿ ರೊಟ್ಟಿ ನಮ್ಗೆ ಮಾಡಿ ಕೊಡಂಗಿಲ್ರಿ. ಈಗ ದಪಾಟಿ ರೊಟ್ಟಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡನ್ರಿ. 1 ಬೌಲ್ ಆಗುವಷ್ಟು ಜೋಳದ ಹಿಟ್ಟು, 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿ ಎಳ್ಳು, ಕೊತ್ತಂಬರಿ, 1 ಟೀ ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿ. ಇಲ್ಲಿ ನಾನು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಅಜ್ವಾಯಿನ ಮತ್ತು ಜೀರಿಗೆ. ಈಗ ನಾವು ಇವನ್ನೆಲ್ಲನೂ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ, ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಇವಾಗ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ಪೇಸ್ಟ್ ರೆಡಿ ಮಾಡ್ಕೊಂಡೇನ್ರಿ. ಈಗ ನೋಡ್ರಿ, ನಾನಿಲ್ಲಿ ನೀರು ಬಿಸಿ ಆಗೋದಕ್ಕೆ ಇಟ್ಕೊಂಡೇನಿ. ಈಗ ನಾನು ಹಿಟ್ಟನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ಮೊದಲಿಗೆ ನಾನಿಲ್ಲಿ ಜೋಳದ ಹಿಟ್ಟು ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ನಾನು ಒಣ ಹಿಟ್ಟನ್ನು ಉಳಿಸ್ಕೊಂಡೇನಿ, ನಮ್ಗೆ ರೊಟ್ಟಿ ತಟ್ಟೋದಕ್ಕೆ ಬೇಕಾಗುತ್ತೆ. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅರಿಶಿಣ ಪುಡಿ, ಕೊತ್ತಂಬರಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾವು ಮಸಾಲೆ ರೆಡಿ ಮಾಡಿ ಇಟ್ಟವಲ್ರಿ, ಮಸಾಲೆನ ಸೇರಿಸ್ಕೊಳ್ಳೋಣ್ರಿ. ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಸಿ ಖಾರನ ಹಾಕೋರಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೀನಿ. ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ನಾವು ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ವಲ್ರಿ, ನೀರು ಹಾಕ್ಕೊಂಡು ಈ ರೀತಿಯಾಗಿ ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೋಬೇಕ್ರಿ. ಕೈಯಿಂದ ಮುಟ್ಟಬಾರ್ದು, ಭಾಳ ಬಿಸಿ ಇರುತ್ತೆ. ಈಗ ನಾವು ಜಿಗುಟು ಹಾಕ್ಕೊಳ್ಳೋಣ್ರಿ. ಈಗ ನಾನು ಯಾವ ರೀತಿ ಜಿಗುಟು ಹಾಕ್ಕೊಳಕತ್ತೇನೆ ಅಂತ ನೋಡ್ರಿ. ಹಂಗೆ ನಾನಿಲ್ಲಿ ಸೈಡಿಗೆ ಒಂದು ಪಾತ್ರೆ ಒಳಗೆ ತಣ್ಣೀರು ಇಟ್ಕೊಂಡೇನ್ರಿ. ನಮ್ಗೆ ಅವಶ್ಯವಾಗಿ ಸ್ವಲ್ಪ ತಣ್ಣೀರು ಬೇಕಾಗುತ್ತೆ. ಮೇಲೆ ನಾವು ಸ್ವಲ್ಪ ತಣ್ಣೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ. ಜಾಸ್ತಿ ತಣ್ಣೀರು ಒಂದೇ ಸರಿ ಹಾಕೋದಕ್ಕೆ ಹೋಗಬೇಡ್ರಿ, ಜಿಗುಟೆಲ್ಲ ಹಾಳಾಗಿಬಿಡುತ್ತೆ. ಸ್ವಲ್ಪ ಎಷ್ಟು ಅವಶ್ಯ ಇರುತ್ತೆ ನೋಡಿ ಅಷ್ಟು ಮಾತ್ರ ತಣ್ಣೀರನ್ನು ಹಾಕ್ಕೊಳ್ರಿ. ಇವಾಗ ನೋಡ್ರಿ, ನಾನು ಹಿಟ್ಟನ್ನು ರೆಡಿ ಮಾಡಿಕೊಂಡೆ. ಯಾವ ರೀತಿ ಜಿಗುಟು ಹಾಕ್ಕೊಂಡೇನಿ ಅಂತ. ನಮ್ಮ ಸೈಡ್ ನಾವು ಜಿಗುಟು ಹಾಕೋದು ಅಂತೇವ್ರಿ. ಈಗ ನೋಡ್ರಿ, ನಾನೆಲ್ಲ ಹಿಟ್ಟು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ರೋಲ್ ಮಾಡಿ ಇಟ್ಕೊಂಡೆ. ಸೈಡಿಗೆ ನಾನಿಲ್ಲಿ ಸ್ವಲ್ಪ ಒಣ ಹಿಟ್ಟು ಇಟ್ಕೊಂಡೇನ್ರಿ, ಕರಿ ಎಳ್ಳು ಇಟ್ಕೊಂಡೇನಿ, ಎಣ್ಣೆ ಇಟ್ಕೊಂಡೇನಿ, ಹಂಚು ಬಿಸಿ ಮಾಡೋದಕ್ಕೆ ಇಟ್ಕೊಂಡೇನ್ರಿ. ಈಗ ನಾವು ರೊಟ್ಟಿನ ರೆಡಿ ಮಾಡ್ಕೊಳ್ಳೇನ್ರಿ. ಇಲ್ಲಿ ನಾನು ಸ್ವಲ್ಪ ಹಿಟ್ಟು ತೊಗೊಂಡೇನ್ರಿ. ಮತ್ತೊಂದ್ಸಲ ನಾನು ಈ ರೀತಿಯಾಗಿ ಜಿಗುಟು ಮಾಡ್ಕೋತೇನ್ರಿ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ನಾವು ರೊಟ್ಟಿನ ರೆಡಿ ಮಾಡ್ಕೊಳ್ಳೇನ್ರಿ. ನಿಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಳ್ರಿ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೊಳ್ರಿ. ನಾವೆಲ್ಲ ಮಸಾಲೆ ಹಾಕಿರ್ತಾವೆಲ್ಲ ಅದಕ್ಕೆ ಸ್ವಲ್ಪ ಸೈಡಿಗೆ ಅಂಚು ಒಡಿತಿರ್ತಾವ್ರಿ. ಅಂಚೆಲ್ಲ ಸರಿ ಮಾಡ್ಕೋತ ನೀವು ರೊಟ್ಟಿ ಮಾಡಬೇಕಾಗುತ್ತೆ. ನೋಡ್ರಿಲ್ಲ ನಾನು ಯಾವ ರೀತಿ ಮಾಡಕತ್ತೇನೆ ಅಂತ. ಈಗ ನಾನು ಕರಿ ಎಳ್ಳು ಹಾಕ್ಕೊಂಡೇನಿ ನೋಡ್ರಿ.
ರೊಟ್ಟಿ ಮಾಡಿ ಆದ ನಂತರ ರೊಟ್ಟಿ ಎಲ್ಲ ರೆಡಿ ಆದ ನಂತರ ನಾವು ಕರಿ ಎಳ್ಳನ್ನು ಹಾಕೋಬೇಕ್ರಿ. ನೋಡ್ರಿ ನಾನು ಯಾವ ರೀತಿ ಹಾಕೊಂಡೇನೆ ಅಂತ. ಈಗ ರೊಟ್ಟಿ ಹಾಕೊಳ್ಳೇನ್ರಿ. ಹಂಚು ಮಾತ್ರ ನೀಟಾಗಿ ಬಿಸಿಯಾಗಿರ್ಬೇಕ್ರಿ. ನಾವು ಗ್ಯಾಸನ್ನು ಹೈ ಫ್ಲೇಮ್ ಒಳಗೆ ಇಟ್ಕೋಬೇಕು. ಇವಾಗ ನಾವು ನೀರು ಹಚ್ಚನ್ರಿ ರೊಟ್ಟಿಗೆ. ಸ್ವಲ್ಪನೂ ಗ್ಯಾಪ್ ಬಿಡಬಾರ್ದ್ರಿ. ಆ ರೀತಿಯಾಗಿ ನಾವು ನೀರು ಹಚ್ಚಬೇಕು. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ. ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿರಿ. ಯಾರೆಲ್ಲ ಹೊಸದಾಗಿ ನೀವು ಮಾಡ್ತಿರ್ತೀರಲ್ಲ, ಸ್ವಲ್ಪ ಹಿಟ್ಟು ಹಾಕಿ ಮೊದಲಿಗೆ ಟ್ರೈ ಮಾಡಿರಿ. ಆ ನಂತರ ಪರ್ಫೆಕ್ಟಾಗಿ ನಿಮ್ಗೆ ಯಾವಾಗ ದಪಾಟಿ ರೊಟ್ಟಿ ಮಾಡೋದಕ್ಕೆ ಬರುತ್ತಲ್ಲ ಅವಾಗ ಜಾಸ್ತಿ ಕ್ವಾಂಟಿಟಿ ಒಳಗೆ ಹಿಟ್ಟು ಹಾಕ್ಕೊಂಡು ನೀವು ದಪಾಟಿ ರೊಟ್ಟಿನ ಎಷ್ಟು ಬೇಕಾದರೂ ಮಾಡ್ಕೋಬಹುದು. ಇವಾಗ ನೋಡ್ರಿ ಆ ಸೈಡ್ ಇನ್ನೂ ಒಂದು ರೊಟ್ಟಿ ರೆಡಿ ಆಗತೈತಿ, ಈ ಸೈಡ್ ರೊಟ್ಟಿ ಬೇಯಾಗತೈತಿ. ಎರಡು ಸೈಡು ನಾವು ನೀಟಾಗಿ ರೊಟ್ಟಿನ ಬೇಯಿಸ್ಕೋಬೇಕ್ರಿ. ಎರಡು ಸೈಡ್ ನೀಟಾಗಿ ರೊಟ್ಟಿ ಬೆಂದಾದ ನಂತರ ನಾವು ಎಣ್ಣೆ ಹಚ್ಕೋಬೇಕ್ರಿ. ನೋಡ್ರಿ ನಾನು ಎರಡು ಸೈಡು ಎಣ್ಣೆ ಹಚ್ಕೊಂಡೇನಿ. ಹಚ್ಕೊಂಡು ಈ ರೀತಿ ನೀಟಾಗಿ ಅಂಚೆಲ್ಲ ಬೇಯಿಸ್ಕೋಬೇಕ್ರಿ. ನಿಮಗೆ ಕಡಕ್ಕಾಗಿ ಬೇಕು ಅಂದ್ರೆ ರಫ್ ಆಗಿ ಬೇಕಂದ್ರೆ ರಫ್ ಆಗಿ ಬೇಯಿಸ್ಕೊಳ್ರಿ. ನಿಮ್ಗೆ ಮೆದುವಾಗಿ ಬೇಕು ಅಂದ್ರೆ ಸ್ಮೂತಾಗಿ ಬೇಕಂದ್ರೆ ಸ್ಮೂತಾಗಿ ಬೇಯಿಸ್ಕೊಳ್ರಿ. ಈಗ ನಮ್ಮ ದಪಾಟಿ ರೊಟ್ಟಿ ರೆಡಿ ಆಯ್ತು ನೋಡ್ರಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗೈತೆ ಅನ್ಕೊಂಡೇನ್ರಿ. ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.